ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ತಂದೂರಿ ರೊಟ್ಟಿ. ಇವತ್ತಿನ ಈ ತಂದೂರಿ ರೊಟ್ಟಿಯನ್ನು ಈಸ್ಟ್ ಬಳಸದೆ, ಓವನನ್ನು ಬಳಸದೆ ನಾವು ತವಾದಲ್ಲಿ ಮಾಡ್ತಾ ಇದ್ದೀವಿ. ಬನ್ನಿ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡೋಣ. ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಬೌಲಿಗೆ 2.5 ಕಪ್ಪಷ್ಟು ಮೈದಾ ತಗೊಳ್ಳಿ, ಅರ್ಧ ಟೀ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಸಕ್ಕರೆ, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1/2 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕಾಲು ಕಪ್ ಹಾಲು, 1/4 ಕಪ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು 1/4 ಕಪ್ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಳ್ಳಿ. ಇದನ್ನು ಮೃದುವಾಗಿ ನಾದ್ಕೋಬೇಕು. ಇವಾಗ ನೋಡಿ, ಇದು ಚಪಾತಿ ಹಿಟ್ಟಿನ ಅದಕ್ಕೆ ಬಂದಿದೆ. ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು 5 ನಿಮಿಷ ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ. ಇವಾಗ ನೋಡಿ, ಮೃದುವಾದ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಚ್ಕೊಂಡು 1 ಗಂಟೆ ರೆಸ್ಟಿಗಿಡೋಣ. ಇವಾಗ 1 ಗಂಟೆ ಆಗಿದೆ. ಇವಾಗ ಇದನ್ನು ಪುನಃ ನಾವು 1-2 ನಿಮಿಷ ನಾದ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಈ ರೀತಿ ನಾವು ನಾದ್ಕೊಳ್ಳೋದ್ರಿಂದ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ಇವಾಗ ಇದನ್ನು ಉಂಡೆ ಮಾಡಿಕೊಳ್ಳೋಣ. ನೋಡಿ, ಎಲ್ಲದನ್ನು ಇದೇ ರೀತಿ ಉಂಡೆ ಕಟ್ಕೊಳ್ಳಿ. ನೋಡಿ, ಇಷ್ಟಾಗಿದೆ. ಇವಾಗ ಇದನ್ನು ಒಂದು ಟವಲಿಂದ ಕವರ್ ಮಾಡ್ಕೊಳ್ಳೋಣ. ನಾವು ರೋಲ್ ಮಾಡುವಾಗ ಒಂದೊಂದನ್ನೇ ತಗೊಂಡು ರೋಲ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೈದಾ ಹುಡಿಯನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಇವಾಗ ಇದನ್ನು ರೋಲ್ ಮಾಡ್ಕೊಳ್ಳೋಣ. ರೌಂಡ್ ಬೇಕಾದರೆ ರೌಂಡ್ ಮಾಡ್ಕೊಳ್ಳಿ. ಓವಲ್ ಶೇಪ್ ಬೇಕು ಅಂದರೆ ಓವಲ್ ಶೇಪಲ್ಲಿ ಮಾಡ್ಕೊಳ್ಳಿ. ಓವಲ್ ಶೇಪಲ್ಲಿ ಮಾಡಿಕೊಂಡ್ರೆ ನಾವು ಹೊರಗಡೆ ಎಲ್ಲ ಹೋಗಿ ತಿಂತೀವಲ್ಲ, ಅದೇ ರೀತಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನು ಇವಾಗ ಓವಲ್ ಶೇಪ್ನಲ್ಲಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಹಚ್ಕೊಂಡು ಅದರ ಮೇಲೆ ಎಳ್ಳು ಇರುತ್ತಲ್ಲ ಅದನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ನಾನಿಲ್ಲಿ ವೈಟ್ ಎಳ್ಳನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಕರಿ ಎಳ್ಳಿದ್ರೆ ಅದನ್ನು ಹಾಕ್ಕೊಳ್ಳಿ, ಅದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ಅದ್ರ ಮೇಲೆ ನಿಧಾನಕ್ಕೆ ಸ್ವಲ್ಪ ಸಾಫ್ಟಾಗಿ ಲಟ್ಟಿಸ್ಕೊಳ್ಳಿ. ನಾನು ಮೊದಲೇ ಇಲ್ಲಿ ತವ ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೀನಿ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡಿರಿ. ಆಗ ನಿಧಾನಕ್ಕೆ ಲಟ್ಟಿಸ್ಕೊಂಡಂಥ ರೊಟ್ಟಿಯನ್ನು ತೆಗೀರಿ. ಆಮೇಲೆ ನಿಧಾನಕ್ಕೆ ಇದನ್ನು ತವೆಯಲ್ಲಿ ಇಟ್ಕೊಳ್ಳಿ. ನಾವು ಎಳ್ಳು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಕೊಂಡಿದ್ದೀವಲ್ಲ, ಆ ಸೈಡ್ ಮೇಲಿರಲಿ, ಪ್ಲೈನ್ ಸೈಡ್ ಕೆಳಗಿರಲಿ. ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬಬಲ್ಸ್ ಎಲ್ಲ ಬರೋವರೆಗೆ ನಿಧಾನಕ್ಕೆ ಬೇಯಿಸ್ತಾ ಇರಿ. ಇವಾಗ ಇದರಲ್ಲಿ ಬಬಲ್ಸ್ ಎಲ್ಲ ಬಂದಿದೆ. ಸ್ವಲ್ಪ ಬೆಣ್ಣೆಯನ್ನು ಹಚ್ಕೊಂಡು ತಿರುಗಿಸಿ ಹಾಕ್ಕೊಳ್ಳಿ. ತಿರುಗಿಸಿ ಹಾಕ್ಕೊಂಡು ಅದೇ ರೀತಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಇದನ್ನು ನೋಡಿ, ಇವಾಗ ಇದು ಬೆಂದಿದೆ. ಇವಾಗ ತಿರುಗಿಸಿ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ನೋಡಿ, ಇದಕ್ಕೆ ಸ್ವಲ್ಪ ಬೆಣ್ಣೆ ಹಚ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ನೋಡಿ, ಇವಾಗ ಇನ್ನೊಂದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಲಟ್ಟಿಸ್ಕೊಂಡು ಅದಕ್ಕೆ ನೀರು ಹಾಕಿ ಸ್ವಲ್ಪ ಎಳ್ಳು ಹಾಗೂ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮೆತ್ತಗೆ ಪ್ರೆಸ್ ಮಾಡ್ಕೊಳ್ಳಿ ಅದನ್ನು. ಆಮೇಲೆ ತವದಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸಿ. ಅದರ ಬಬಲ್ಸ್ ಎಲ್ಲ ಬಂದ ನಂತರ ಅದನ್ನು ಬೆಣ್ಣೆ ಹಚ್ಕೊಂಡು ತಿರುಗಿಸಿ ಹಾಕ್ಕೊಳ್ಳಿ. ತಿರುಗಿಸಿ ಹಾಕ್ಕೊಂಡು ಅದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸಿ ಬೆಣ್ಣೆ ಹಚ್ಚಿದರೆ ರೆಡಿಯಾಗಿದೆ ತಂದೂರಿ ರೊಟ್ಟಿ. ಇದೇ ರೀತಿ ಎಲ್ಲದನ್ನು ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಈಸಿಯಾಗಿ ತಂದೂರಿ ರೊಟ್ಟಿಯನ್ನು ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅಂತ. ಈ ರೊಟ್ಟಿಯನ್ನು ಬಟರ್ ಚಿಕನ್ ಕಡಾಯಿ, ಪನ್ನೀರ್ ಕರಿ, ಆಮೇಲೆ ವೆಜ್ ಕುರ್ಮಾದೊಂದಿಗೆಲ್ಲ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.